ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಫಸ್ಟ್ ಟೈಮ್ ಮಾಡ್ತೀನಿ, ಹೆಂಗೆ ಬರುತ್ತೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಮಾಡಿದ್ದೀನ. ಸೊ ಮಕ್ಕಳು ಕೇಳ್ತಾಯಿದ್ರು ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ತೋರಿಸ್ತೀನಿ, ಹಾಗೆ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ. ಚೆನ್ನಾಗಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಮೋಮೋಸ್ ಹೊರಗಡೆ ಸಾರಿ, ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಹೇಳಿಬಿಟ್ಟೆ. ಏನಿಲ್ಲ, ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೋಮೋಸ್ ಎಲ್ಲ ಹೊರಗಡೆ ತಿಂದಿದ್ದೀನಿ ನಾನು. ಚೆನ್ನಾಗಿರುತ್ತೆ, ನನಗೇನು ಅಷ್ಟು ಇಷ್ಟ ಆಗುತ್ತೆ. ವೆಜ್ ಮೋಮೋಸ್ನ ತಿಂದಿರೋದು, ನಾನ್ ವೆಜ್ ಏನು ತಿಂದಿಲ್ಲ. ಇವತ್ತು ಮಾಡ್ತಿರೋದು ವೆಜ್ಜೆ. ಹೊರಗಡೆ ಹೋದಾಗ ಅದೊಂದು ಚಟ್ನಿ ಕೊಡ್ತಾರೆ, ಕೆಂಪು ಚಟ್ನಿ, ಅದ್ರ ಜೊತೆ ತಿಂದಿರೋದು. ಮತ್ತು ಮಯಾಸ್ ಕೊಡ್ತಾರೆ, ಅದನ್ನು ಮಾಡ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ, ಎರಡಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಚೆನ್ನಾಗಿ ಬರುತ್ತಾ, ಪರ್ಫೆಕ್ಟಾಗಿ ಬರುತ್ತಾ ಅದು ಇಲ್ವೋ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ಇವತ್ತೆ. ಓಕೆ, ಟ್ರೈ ಮಾಡ್ತೀನಿ. ನಾನು ಮಾಡೋದು ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ವಿಡಿಯೋ ಹೋಗೋಣ. ಮೊದಲಿಗೆ ನನ್ನ ಕಿಚನ್ ಇಷ್ಟಿರೋದು, ಚಿಕ್ಕದಿದೆ. ಸೊ ಹಾಗಾಗಿ ಚಿಕನ್ ಅಲ್ಲ, ಕಿಚನ್ನು ಇಷ್ಟಿದೆ. ಇಟ್ಕೊಳಕ್ಕೆ ಸ್ವಲ್ಪ ಬೇರೆ ಏನು ಇಟ್ಕೊಳಕ್ಕಿಲ್ಲ. ಇಲ್ಲೇ ಗ್ಯಾಸ್ ಇಟ್ಕೋಬೇಕು, ಅಡುಗೆ ಮಾಡಿದ್ದು ಇಟ್ಕೋಬೇಕು, ಹಾಗೆ ಪಾತ್ರೆ ತೊಳೆದಿದ್ದು ಸಹ ಇಲ್ಲೇ ಇಟ್ಕೋಬೇಕು. ಜಾಗ ತುಂಬ ಚಿಕ್ಕದಿದೆ, ಆದಷ್ಟು ಅಲ್ಲ ಇಟ್ಕೊಂಡಿರ್ತೀನಿ. ಸೊ ಏನು ನೋಡಿ ಏನು ಅಂದ್ಕೋಬೇಡಿ. ಸೊ ನಾನಿವತ್ತು ಮೋಮೋಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ನಾನು ಸಂಜೆ ಆಗಿತ್ತು. ಆದರೂ ಸಂಜೆ ಮೇಲೆ ನನಗೆ ಏನಾದರೂ ಅಡುಗೆ ಹೊಸ ಥರ ಮಾಡೋದು ಏನಾದರೂ ಅಂದರೆ ಬೋರು. ಯಾಕಂದರೆ ಒಂದಷ್ಟು ಪಾತ್ರೆಗಳು, ಇಲ್ಲಿ ಪಾತ್ರೆ ಆದ ತಕ್ಷಣ ತೊಳ್ಕೊಂಡು ಇಟ್ಕೊಳ್ಳೋಕ್ಕೂ ಜಾಗ ಆಗಲ್ವಲ್ಲ. ಇಲ್ಲಿ ಕಡೆನೇ ಬೇಯ್ತಿರುತ್ತೆ, ಮಾಡಿ ಇಟ್ಕೊಳ್ಳೋಣ ಅಂದ್ರೂ ಜಾಗ ಇಲ್ವಲ್ಲ. ಸೊ ಹಾಗಾಗಿ ಏನಾದರೂ ಸಂಜೆ ಮಾಡೋದಕ್ಕಂದರೆ ತುಂಬ ಬೇಜಾರು ನನಗೆ. ಆದರೂ ಮಕ್ಕಳು ಕೇಳ್ದಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಒಂದು ದೊಡ್ಡದು ತುರಿಯೋದಿರುತ್ತೆ ನೋಡಿ, ಕ್ಯಾರೆಟ್ ಎಲ್ಲ ತುರಿಯೋದು, ಅದ್ರಲ್ಲಿ ತುರ್ಕೋತಾ ಇದ್ದೀನಿ. ಎಲ್ಲನ ತುರ್ದಾದ್ಮೇಲೆ ಹಿಂಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಎಲ್ಲ ತೊಳೆದು ಅದಕ್ಕೆ ತುರಿದು ಇಟ್ಕೊಳ್ತಾ ಇದ್ದೀನಿ ಅದರೊಳಗಡೆ. ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ಇತ್ತು, ಹಾಗೆ ಸಾಕಾಗುತ್ತೆ ಅಂದ್ಕೊಂಡೆ, ಬಟ್ ಸಾಕಾಗಲಿಲ್ಲ. ಸೊ ಇನ್ನೊಂದು ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ಈ ಥರ ದಪ್ಪದ್ರಲ್ಲಿ ತುರ್ಕೋತಾ ಇದ್ದೀನಿ. ಒಂದ್ಸಲ ದಪ್ಪದಲ್ಲಿ ತುರಿದು ಆಮೇಲೆ ಮಿಕ್ಸಿ ಮಾಡೋಣ ಅಂತ. ತೀರಾ ಸಣ್ಣಕ್ಕೂ ಆಗಲ್ಲ. ಯಾಕಂದರೆ ಫ್ರೆಶ್ ಕ್ಯಾರೆಟ್ ಎಲ್ಲ ಇದ್ದರೆ ಚೆನ್ನಾಗಿ ತುರಿದು ಬಿಡ್ಬೋದು. ಸ್ವಲ್ಪ ಒಂದು ವಾರ ಎಲ್ಲ ಆಗಿಬಿಟ್ರೆ ಅದೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ತುರಿಯೋಕ್ಕಾಗಲ್ಲ ಅಷ್ಟು. ನಾನಿಲ್ಲಿ ಒಂದು ಒರೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಅದನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ಕ್ಯಾಬೇಜು ಅಷ್ಟೇ ಮೋಮೋಸ್ ಮಾಡೋಣ ಅಂತಲೇ ತುಂಬ ದಿನದಿಂದ ಒಂದು ಅರ್ಧ ಇಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡ್ತಾ ಇದ್ದೆ. ಇದಿಲ್ಲ ಅಂದರೆ ಅಷ್ಟು ಮಾಡೋಕ್ಕೆ ಸರಿ ಆಗ್ತಿರ್ಲಿಲ್ಲ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಲೈಟಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಂಪು ಚಟ್ನಿ ಮಾಡ್ತೀನಲ್ಲ, ಅದು ಸ್ವಲ್ಪ ಖಾರ ಇರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆ ಮಿಕ್ಸಿ ಮಾಡ್ಕೊಂಡ್ರೆ ಸುಮ್ಮನೆ ಯಾಕೆ ಒಂದು 2 ರೌಂಡ್ ಈ ಥರ ಅದ್ರಲ್ಲಿ ರುಬ್ಬಿರೋದನ್ನ, ಅಂದರೆ ಅದು ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಅದು ತೂತ ಆಗಬಾರ್ದು, ಹೋಲ್ ಆಗಬಾರ್ದು, ಹರಿದೋಗ್ಬಾರ್ದು ಅಂತ ಈ ಥರ 1 ರೌಂಡ್ ಲೈಟಾಗಿ ಮಿಕ್ಸಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ರಸ ತೆಗಿತಿದ್ದೀನಿ. ಯಾಕಂದರೆ ಅದ್ರಲ್ಲಿ ರಸ ಬಿಡಬಾರ್ದು ಅಂತ ಹೇಳಿ ಈ ಥರ ಲೈಟಾಗಿ ಸ್ವಲ್ಪ ಫೋರ್ಸ್ಫುಲ್ಲಿನೇ ಹಿಂಡ್ಕೊಂಡು ತಗೋಬೇಕು, ರಸ ಇರಬಾರ್ದು. ಹಾಗೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋಣ ಅಂತ. ಬಟ್ ನಾನು ಯಾವುದೇ ರೀತಿ ಬೇರೆ ಥರ ಅಡುಗೆ ಮಾಡಬೇಕಾದ್ರಲ್ಲ ಅಷ್ಟೆಲ್ಲ ಹೆದರಲ್ಲ. ಇದರಲ್ಲಿ ಯಾಕೆ ಅಂತಂದರೆ, ಇದು ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕಂದರೆ ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅದೊಂದೇ ಹೆದರಿಕೆ. ನಾನಿಲ್ಲಿ ಕೆಂಪು ಚಟ್ನಿ ಮಾಡೋದಕ್ಕೆ ಅಂಥೇಳಿ ಒಂದು ಪಾತ್ರೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಒಳ್ಳೆಯದು. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕು, ಕಲರ್ ಕಾಣೋದಕ್ಕೆ. ನನ್ನ ಹತ್ರ ಅಷ್ಟಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ. ಸೊ ಹಾಗಾಗಿ ನಾನು ಗುಂಟೂರು ಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಸ್ಪೈಸಿ ಮಾಡ್ಕೊಂಡಿದ್ದೆ, ತುಂಬ ಸ್ಪೈಸಿ ಆಗಿಬಿಟ್ಟಿತ್ತು ಮಾತ್ರ. ಆ ಮಕ್ಕಳು ಸ್ಪೈಸಿ ತಿಂದಿದ್ದಕ್ಕೂ ಅದಕ್ಕೂ ಅವ್ರ ಬಾಯಲ್ಲಿ ಇನ್ನೂ ಇದೆ, ಮಮ್ಮಿ ಇನ್ನೂ ಮೋಮೋಸ್ ಮಾಡಿ ಅಂತಿದ್ದಾರೆ. ಅಷ್ಟು ಖುಷಿಯಾಗಿದೆ ಅವ್ರಿಗೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ಪೈಸಿ ಮಾಡಿದ್ದೆ. ಇಲ್ಲಿ ಕೆಂಪು ಚಟ್ನಿ ಮಾಡೋದಕ್ಕೆ ಒಂದು 8 ಒಣಮೆಣ್ಸಿನ್ಕಾಯಿ, ಒಂದು 2 ಹುಳಿ ಟೊಮೊಟೊ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಇಷ್ಟೂ ಬೇಯಕ್ಕೆ ಹಾಕಬೇಕು, ಚೆನ್ನಾಗಿ ಬೇಯಬೇಕದು.
ಅಂದ್ರೆ ಹೆಂಗ್ ಬೇಯಬೇಕಂದ್ರೆ ಸಾಫ್ಟ್ ಆಗೋವರೆಗೂ ಬೇಯಬೇಕು. ನಾನು ಅಷ್ಟು ಸಾಫ್ಟ್ ಆಗೋವರೆಗೂ ಬೇಯಿಸಿದ್ದೆ. ಕೆಲವ್ರು ಏನ್ ಮಾಡ್ತಿದಾರೆ ಅಂದ್ರೆ ಒಂದ್ ಸ್ವಲ್ಪ ಬೆಂದ ಮೇಲೆ ಇದನ್ನ ರುಬ್ಬಿ ಮತ್ತೆ ಪಾತ್ರೆಲಿ ಬೇಯಿಸ್ತಾರೆ. ನನಗೇನೋ ಅದು ಅಷ್ಟು ಇಷ್ಟ ಆಗ್ಲಿಲ್ಲ. ನನ್ಗೆ ಈ ರೀತಿನೇ ನಾನು ಬೇಯಿಸ್ತೀನಿ ಪಾತ್ರೆಲಿ, ಸ್ವಲ್ಪ ಲೈಟಾಗಿ ಬೇಯಿಸ್ತೀನಿ. ಬಟ್ ಈ ರೀತಿ ನನ್ಗೆ ಸ್ವಲ್ಪ ಜಾಸ್ತಿ ಬೆಂದ್ರೆ ಖುಷಿ ಆಗುತ್ತೆ. ಅದಕ್ಕೆ ಈ ರೀತಿ ಬೇಯಿಸ್ತೀನಿ. ನೋಡಿ ಇದೇ ಹುಳಿ ಟೊಮೊಟೊ. ನನ್ನ ಹತ್ರ ಹುಳಿ ಟೊಮೊಟೊ ಇತ್ತು. ನನಗೆ ಈ ಸಾಂಬಾರ್ಗೆ ಎಲ್ಲ ತಿಂಡಿಗೆಲ್ಲ ಆದಷ್ಟು ನಾನು ಹುಳಿ ಟೊಮೊಟೊನೇ ಯೂಸ್ ಮಾಡೋದು. ಬಟ್ ಇಲ್ಲೆಲ್ಲ ಜಾಮೂನ್ ಟೊಮೊಟೊ ಸಿಗೋದು. ಊರಿಂದ ಮಮ್ಮಿ ಬರ್ಬೇಕಾದ್ರೆ ಹುಳಿ ಟೊಮೊಟೊ ತಗೊಬರ್ತಾರೆ. ಸೊ ಹಾಗಾಗಿ ಹುಳಿ ಟೊಮೊಟೊ ಎಲ್ಲ ಮಮ್ಮಿ ಊರಿಗೆ ಹೋಗಿದ್ರಲ್ಲ, ಹುಳಿ ಟೊಮೊಟೊ ಎಲ್ಲ ಖಾಲಿ ಆಗಿತ್ತು. ಒಂದು 4 ಇತ್ತು. ಅದು ಸ್ವಲ್ಪ ಈ ಥರ ಕಲರ್ ಇರಲಿಲ್ಲ, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೆ. ಇದ್ರಲ್ಲಿ ನನ್ನ ಮಗಳು ನಾನು ಪೆಪ್ಪರ್ ಪೌಡರ್ ಮಾಡಿರೋ ತೋರಿಸ್ತೀನಿ ಅಂತೇಳಿ ತೋರಿಸ್ತಾ ಇದ್ದಾಳೆ. ನನಗಂತ ಅವಳು ಆಡ್ತಾರೆ ನೋಡಿದ್ರೆ ನಗು ಬರ್ತಾ ಇತ್ತು. ಬಟ್ ಏನು ತೋರಿಸ್ಕೊಳ್ಳಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೆ ನಾನು. ಅವಳು ಇಲ್ಲಿ ಬಂದು ಕ್ಯಾಮ್ರಾದಲ್ಲಿ ತೋರಿಸೋದು, ಅದನ್ನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಚೆನ್ನಾಗಿ ತೋರಿಸಿರ್ಲಿಲ್ಲ ಅವಳು. ಅಲ್ಲಿ ಬಂದು ತೋರಿಸೋದು, ಮತ್ತೇನು ಮಾಡಕ್ ಹೋದ್ಲು, ಮತ್ತೆ ಅಲ್ಲಿಟ್ಟು ಇಲ್ಲಿಂದ ತೋರಿಸ್ತೀನಿ ಅಂತ ತೋರಿಸ್ತದೆ. ಅಲ್ಲಿಂದ ಅದು ತೆಗಿಯೋತ್ತಿಗೆ ಬಿದ್ದೋಯ್ತು. ಸೊ ಆಮೇಲೆ ಅವಳು ಏನ್ ಮಾಡೋದು, ಬಿದ್ದೋದ್ರೆ ಇನ್ನ ಇಲ್ಲಿದ್ರೆ ನಂಗೆ ಡೇಂಜರ್ ಅಂತೇಳಿ ಎಸ್ಕೇಪ್ ಆದ್ಲು. ಸೊ ಅದನ್ನೆಲ್ಲ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಆ ಕಡೆ ನಾನು ಇನ್ನೊಂದ್ ಕಡೆ ಅದನ್ನ ಬೇಯಕ್ಕೆ ಇಟ್ಕೊಂಡು, ಈ ಕಡೆ ಇಲ್ಲಿ ನಾನು ಮೋಮೋಸ್ ಬೇಯಿಸೋದಿಕ್ಕೆ ಅಂತೇಳಿ ನೀರು ಬಿಸಿಯಾಗಿ ಇಟ್ಕೊಂತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾನೆಲ್ಲಿ ಮಿಸ್ಟೇಕ್ ಮಾಡಿದ್ದೀನಂದ್ರೆ, ಒಳಗಡೆ ಪ್ಲೇಟ್ ಇರ್ತಲ್ಲ ಅದನ್ನು ಇಟ್ಬಿಟ್ಟು ನಾನು ಬಿಸಿ ಮಾಡಕ್ಕೆ ಇಟ್ಬಿಟ್ಟೆ. ಅದಾದ್ಮೇಲೆ ಎಣ್ಣೆ ಸವರಕ್ಕೆ ಹಾಕ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡ್ದೆ, ಆಮೇಲೆ ಬೇರೆ ಪ್ಲೇಟಿಗೆ ಎಣ್ಣೆ ಸವರಿ ಅದಕ್ಕೆಲ್ಲ ಹಾಕಿಟ್ಟೆ. ನಾನು ಪ್ಲೇಟ್ ತೆಗ್ದು ಹಂಗೆ ಬಿಸಿ ಮಾಡಿ ಇಡ್ಬೇಕಿತ್ತು. ಅವಾಗಾದ್ರೆ ಸರಿ ಆಗ್ತಿತ್ತು. ಅದು ನನಗೂ ಗೊತ್ತಾಗ್ಲಿಲ್ಲ. ನಮ್ಮನೇಲಿ ಮೈದಾ ಹಿಟ್ಟು ಯೂಸ್ ಮಾಡೋದು ತುಂಬಾನೇ ಕಡಿಮೆ, ರೇರು ಅನ್ನೋದಕ್ಕಿಂತ ಯೂಸೇ ಮಾಡಲ್ಲ. ಈ ಮಮ್ಮಿ ಬಂದ್ರೆ ಮಾತ್ರ ತಗೊಂಡ್ ಬರ್ತಾರೆ ಅವರು ಮೈದಾ ಹಿಟ್ಟನ್ನ. ನಾನಂತೂ ತರ್ಸೋದೇ ಇಲ್ಲ. ಏನಾದ್ರೂ ಹೋಳಿಗೆ ಏನಾದ್ರು ಮಾಡ್ಬೇಕು, ಕರ್ಜಿಕಾಯಿ ಮಾಡ್ಬೇಕಂದ್ರೆ ಮಾತ್ರ ಸ್ವಲ್ಪ ರವೆ ಹಾಕಕ್ಕೆ ರವೆ ಹಾಕಿದ್ಮೇಲೆ ಸ್ವಲ್ಪ ಹಾಕ್ತೀನಲ್ಲ ಅಂತೇಳಿ ತರ್ತೀನಿ ಅಷ್ಟೇ. ಇದು ತುಂಬಾ ದಿನದ್ದು ಮೈದಾ ಹಿಟ್ಟು. ಸೊ ಏನು ಆಗಿರ್ಲಿಲ್ಲ. ಬಟ್ ತುಂಬಾ ಹಳೇದಾದ್ರೂ ಅದು ನಮಗೆ ಚಪಾತಿ ಮಾಡಕ್ ಆಗಲ್ಲ ಅದು. ಅದಕ್ಕೆ ನಾನು ಯೂಸ್ ಮಾಡೋದು ಬೇಡ ಅನ್ಕೊಂಡೆ. ಬಟ್ ಇದಿತ್ತಲ್ಲ ಅಂತ ಹೇಳಿ ನಾನು ಮಾಡಿದ್ದು, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ನಾನು. ಸೊ ಹಾಗಾಗಿ ತುಂಬಾ ಗಟ್ಟಿ, ಎಷ್ಟು ನಾದ್ರೂ 10 ನಿಮಿಷ 15 ನಿಮಿಷ ನಾದಿದ್ದೀನಿ ಅದನ್ನ. ಅದು ಗಟ್ಟಿ ಆಗ್ಬಿಟ್ಟಿದೆ. ಮತ್ತೆ ಒಂಥರ ಸಾಫ್ಟ್ನೆಸ್ ಬರ್ತಿರ್ಲಿಲ್ಲ ಅದರಲ್ಲಿ. ತುಂಬಾ ಹಳೇದಾದ್ರೂ ಹಂಗೆ ಇರುತ್ತೆ. ಸೊ ಹಾಗಾಗಿ ನಾನು ಇನ್ನೇನ್ ಮಾಡಕ್ಕಾಗಲ್ಲ, ಇದ್ದಂಗ್ ನೋಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇದು ನಿಮ್ಗೆ ಗೊತ್ತಿರುತ್ತಲ್ವಾ, ಇದು ಪೇಪರ್ ಹೀಟ್ ರೆಸಿಸ್ಟೆನ್ಸಿ ಪೇಪರ್ ಇದು. ಅದು ತುಂಬ ಚೆನ್ನಾಗಿದೆ. ಇದು ಒಂದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದು. ಇದನ್ನು ತರಿಸಿ ನಾನು ಎಷ್ಟು ಒಂದು 5 ಇಯರ್ಸ್ ಆಯಿತು ಅನಿಸುತ್ತೆ. 5 ಇಯರ್ಸಿಂದ ಇದೇ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಬೇರೆ ಯೂಟ್ಯೂಬರಿಂದ ನೋಡಿ ನಾನು ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ 270 280 ತರಿಸ್ಕೊಂಡಿದೆ. ನನ್ನನ್ನು ನೋಡಿ ಆಮೇಲೆ ತುಂಬ ಜನ ತರಿಸ್ಕೊಂಡ್ರು. ಯಾಕಂದರೆ ಇದರಲ್ಲಿ ಆಲ್ ಇನ್ ಒನ್ ನನಗಿದು. ಚಪಾತಿ ಮಣೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇದಂತೂ ಬೇಕು ಚಪಾತಿ ಮಾಡೋದಕ್ಕೆ, ಪರೋಟ ಮಾಡೋದಕ್ಕೆ, ಹಾಗೆ ರೊಟ್ಟಿ ಮಾಡೋದಕ್ಕೆ, ಎಲ್ಲದಕ್ಕೂ ಬೇಕೇ ಬೇಕಿದು ನನಗೆ. ಮಸಾಲ ರೊಟ್ಟಿ, ಏನು ರೊಟ್ಟಿ ಮಾಡೋದಕ್ಕೂ ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಅಡ್ವಾಂಟೇಜು, ಎಷ್ಟು ತೆಳುವಾಗಿ ಬೇಕಾದ್ರೂ ಮಾಡ್ಕೊಬೋದು. ಅದು ಒಂದು ಅಡ್ವಾಂಟೇಜ್ ಮಾತ್ರ. ಅದಕ್ಕೋಸ್ಕರನೇ ಈ ಪೇಪರ್ ತಗೊಳ್ಳೋದು. ಚಪಾತಿ ಬರ್ದಿರೋರು, ಅಕ್ಕಿ ರೊಟ್ಟಿ ಬರ್ದಿರೋರೆಲ್ಲ ಇದರಲ್ಲಿ ಈ ಶೀಟ್ ಇದ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಅದನ್ನು ಮಾಡ್ತಾರೆ ನೋಡಿ. ನನಗೆ ಸ್ಟಫಿಂಗ್ ಮಾಡೋಕ್ಕೆ ಇದನ್ನು ತಿರ್ಗ್ಸೋಕೆ ಬರ್ತಾ ಇಲ್ಲ. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಬಟ್ ನನಗೆ ಬಂದಂಗೆ ಫಸ್ಟ್ ಟೈಮ್ ಅಲ್ವಾ, ನನಗೆ ಬಂದಂಗೆ ನಾನು ಮಾಡಿದ್ದೀನಿ. ಕೆಲವರೆಲ್ಲ ಈ ಮೋದಕ ಮಾಡ್ತಾರೆ ನೋಡಿ, ಆ ರೀತಿ ಮಾಡ್ತಾರೆ. ಬಟ್ ನನಗೆ ಆ ಮೋದಕ ನಾವು ಮಾಡೋದಿಲ್ವಲ್ಲ, ಕಡಿಮೆ ಅಲ್ವಾ. ಸೊ ಹಾಗಾಗಿ ಬರ್ತಾ ಇಲ್ಲ. ನಾನು ಆದಷ್ಟು ಟ್ರೈ ಮಾಡಿ ಇನ್ನೊಂದು ಏನಂದರೆ ಕರ್ಜಿಕಾಯಿ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿನೂ ಮಾಡ್ತಾರೆ ಮೊಮೋಸ್ನ. ಆ ಥರನೂ ಮಾಡಿದ್ದೆ. ಬಟ್ ಅಷ್ಟಾಗಿ ಅದನ್ನು ಕರೆಕ್ಟಾಗಿ ಬರಲಿಲ್ಲ. ಏನು ಮಾಡೋದು, ಫಸ್ಟ್ ಟೈಮ್ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ಮಾಡೋತ್ತಿಗೆ ಫುಲ್ ರೆಡಿಯಾಗಿ ನಾನು ಕಲಿತು ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ. ಅದು ಇದಕ್ಕೆ ಪೆಪ್ಪರ್ ಪೌಡ್ರು, ನಾನು ವಿಡಿಯೋ ಸ್ಕಿಪ್ ಆಗಿದೆಯೇನೋ ಗೊತ್ತಿಲ್ಲ. ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಯಾಕಂದರೆ ನೀರು ಬಿಡಲ್ಲ. ಮತ್ತೆ ನಾನು ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹಿಂಡು ತೆಗೆದಿದ್ದೀನಿ, ನೀರು ಬಿಟ್ಕೊಳ್ಳಲ್ಲ. ಇದನ್ನು ಹಾಗೆ ತಿನ್ನೋಕ್ಕೂ ಚೆನ್ನಾಗಿತ್ತು. ನಮ್ಮ ಹುಡುಗ ಬಂದು, ಮಮ್ಮಿ ಇದು ಒಂದು ಸ್ವಲ್ಪ ಟೇಸ್ಟ್ ನೋಡ್ಲಾ, ಅವ್ನಿಗೆ ಮೋಮೋಸ್ ಆಗ್ತಿರೋದು ಒಂಥರ ಈ ಬಿಕ್ಕು ಓಡಾಡೋ ಥರ ಮನೆ ಒಳಗಡೆ ಎಲ್ಲ ಹಂಗೆ ಓಡಾಡ್ತಾ ಇದ್ದ. ಆಯ್ತಾ 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 ಅಂತ.
ಹಾಗೆ ಬಂದಾಗ ಮಮ್ಮಿ ಇದೊಂದು ಸ್ವಲ್ಪ ಟೇಸ್ಟ್ ನೋಡಲ್ಲ, ಅದನ್ನೂ ತಡೆಯೋಕ್ಕಾಗಲಿಲ್ಲ ಅವನಿಗೆ. ಇದನ್ನು ಟೇಸ್ಟ್ ನೋಡಲ್ಲ ಅಂತ ಟೇಸ್ಟ್ ನೋಡ್ದ. ಮಮ್ಮಿ ಇದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಸಖತ್ತಾಯಿತು ಅದನ್ನು. ಹಾಗೆ ಈ ಕೋಸಂಬರಿ ಎಲ್ಲ ತಿಂತಾರೆ ನೋಡಿ, ಅದಕ್ಕೇನಾರು ಕಾಳು ಹಾಕಿದ್ರೆ ಕೋಸಂಬರಿ ಇನ್ನೂ ಚೆನ್ನಾಗಿತ್ತು ಮಾತ್ರ. ಈ ಥರ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಈ ಥರ ಇರ್ತದೆ ನೋಡಿ, ಈ ಶೇಪಿಗೆ ಬಂತು. ನಾನು ಏನು ಮಾಡಲಿ ಬರ್ತಾ ಇರಲಿಲ್ಲ. ಆದಷ್ಟು ಟ್ರೈ ಮಾಡಿ ಈ ಶೇಪಿಗೆ ಬಂತು. ಇದೊಂದು ಪ್ಲೇಟ್ ಮಾಡಿಟ್ಕೊಂಡೆ. ಇದೊಂದು ಪ್ಲೇಟ್ ಮಾಡಿದ್ಮೇಲೆ ಇದು ಬೇಯೋತ್ತಿಗೆ ಇನ್ನೊಂದು ಪ್ಲೇಟ್ ನಾನು ರೆಡಿ ಮಾಡೋಣ ಅಂತೇಳಿ ಅದು ಬೇಯಕ್ಕೆ ಇಟ್ಕೊಂಡೆ. ನಾನಿದನ್ನ ಒಂದು 15ರಿಂದ 20 ನಿಮಿಷ ಬೇಯಿಸಿದ್ದೀನಿ. ಸಾಕು ಅಂತ ಅನ್ಕೊಳ್ಳೋಣ ಅಂತೇಳಿ 15ರಿಂದ 20 ನಿಮಿಷ ಸಾಕು ಬೆಂದಿದೆ ಅಂತೇಳಿ ಅದನ್ನು ತೆಗಿತಾ ಇದ್ದೀನಿ. ತೆಗೆದು ಬೇರೆ ಪ್ಲೇಟ್ ಇನ್ನು ಮಾಡಿ ಇಟ್ಟಿದ್ನಲ್ಲ ಅದನ್ನ ಅದಕ್ಕೆ ಹಾಕಿ ಅದೊಂದು ಸಲ ಬೇಯಿಸ್ತೀನಿ. ಅದು ಬೇಯಿಸಿ ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ಅಷ್ಟರಲ್ಲಿ ಕೆಂಪು ಚಟ್ನಿ ಎಲ್ಲ ಅದು ಬೆಂದಾದ್ಮೇಲೆ ರುಬ್ಕೊಬಂದು ಇಟ್ಟಿದ್ಲು. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಅಪ್ಲೈ ಮಾಡಿಕೊಂಡು ಇದೇ ಪ್ಲೇಟ್ಗೆ ಹಾಕಿ ಬೇಯಕ್ಕೆ ಇಡ್ತೀನಿ. ಬಟ್ ಕೆಂಪು ಚಟ್ನಿ ಎಲ್ಲ ಏನು ಗೊತ್ತಾ, ರುಬ್ಕೊಂಡು ಬಂದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ರುಬ್ಬಿರೋದನ್ನ ಹಾಕಿ ಒಂದು 2 ನಿಮಿಷ ಬೇಯಿಸಿದ ಅಷ್ಟೇ, ಜಾಸ್ತಿ ನಿಮಿಷ ಬೇಯಿಸಲಿಲ್ಲ. ಉಪ್ಪು ಹಾಕಿ 2 ನಿಮಿಷ ಬೇಯಿಸಿದ್ದು. ಕೆಂಪು ಚಟ್ನಿ ಮಾತ್ರ ಅಲ್ಟಿಯಾಗಿತ್ತು ಮಾತ್ರ, ನಿಜವಾಗ್ಲೂ ಸಖತ್ ಚೆನ್ನಾಗಿತ್ತು. ಈ ಮೋಮೋಸ್ಗಂತೂ ಕಾಂಬಿನೇಷನ್ ಅದು ಸಖತ್ತಾಗಿತ್ತು. ನಾನು 2 ಪ್ಲೇಟು ಬೇಯಿಸ್ಮೇಲೆ ಒಟ್ಟಿಗೆ ತಿನ್ನೋಣ ಅನ್ಕೊಂಡ್ರೆ ಈ ಮಕ್ಕಳಂತೂ ಬಿಡಲೇ ಇಲ್ಲ. ಮಮ್ಮಿ ಒಂದೊಂದು ಸಲ ತಿನ್ನೋಣ, ಅದನ್ನು ಆಮೇಲೆ ತಿನ್ನೋಣ ಅಂತ ಅಂದರು. ನಾನು ಹಾಕೊಂಡು ಬಂದು ತಿನ್ನೋಣ ಅಂತೇಳಿ ತಿನ್ನೋತ್ತಿಗೆ ಇವ್ರು ಆಗಲೇ ಬ್ಯಾಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಚೆನ್ನಾಯ್ತು ಅಂತ ಹೇಳ್ತಾಯಿದ್ರು. ನನಗಂತೂ ಫುಲ್ಲು ನಾನು ಎಕ್ಸೈಟ್ಮೆಂಟಲ್ಲಿ ತಿನ್ನೋಣ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ತಿನ್ನೋದು, ಹೆಂಗೆ ಬಂದಿದೆ ಅಂತ ಗೊತ್ತಿಲ್ವಲ್ಲ. ನಿಜಕ್ಕೂ ಹೇಳ್ಬೇಕಂದ್ರೆ ಸಖತ್ತಾಗಿ ಬಂದಿತ್ತು. ಎಲ್ಲ ಕರೆಕ್ಟಾಗೇ ಇತ್ತು ನಂದು, ತುಂಬ ಚೆನ್ನಾಗಿ. ಓಕೆ ಗೈಸ್, ಮೋಮೋಸ್ ತಿನ್ನೋಷ್ಟು ಟೈಮ್ ಆಯಿತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.